ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಮೇ 20, 2025ರಂದು ರಾಷ್ಟ್ರೀಯ ಸಾರ್ವತ್ರಿಕ ಮುಷ್ಕರ ನಡೆಸಲು ಜಿಲ್ಲಾ ಸಮಾವೇಶವನ್ನು ಎಐಟಿಸಿಯು, ಸಿಐಟಿಯು, ಐಎನ್ಟಿಯುಸಿ, ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಬೆಲೆ ಏರಿಕೆ ನಿಯಂತ್ರಣ, ಕಾರ್ಮಿಕರ ಸಂಹಿತೆ ಪಡೆಯುವುದು, ಉದ್ಯೋಗ ಸೃಷ್ಟಿಸುವುದು, ಗುತ್ತಿಗೆ ಕಾರ್ಮಿಕರ ಕಾಯಂ ಮಾಡಿ ಎಂದು ಕೆಲಸದ ಅವಧಿ ಹೆಚ್ಚಳ ವಿರೋಧಿಸಿ ಇನ್ನು ಹಲವಾರು ಕಾಯ್ದೆಗಳ ವಿರುದ್ಧ ಮುಷ್ಕರವನ್ನು ಮಾಡುತ್ತೇವೆ ಎಂದು ಕಾರ್ಮಿಕ ಮುಖಂಡರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಐಎನ್ಟಿಯುಸಿ ಎಚ್ಸಿ ಶಾಮಣ್ಣರೆಡ್ಡಿ, ಜಿಲ್ಲಾಧ್ಯಕ್ಷರು ಗೋವಿಂದರಾಜ್, ಬೆಂಗಳೂರು ಮಂಜು ಮುನಿಯಪ್ಪ, ಮೊಗಳೇಶ್, ಶರವಣಕುಮಾರ್ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಅವರು ಸಹ ಉಪಸ್ಥಿತರಿದ್ದರು. ವರದಿ ರಘುನಂದನ್ ಟಿಆರ್, ತೋಬಿನಕೆರೆ. 3 ಮಕ್ಕಳು ಗಂಡ ಹೆಂಡತಿ 5 ಜನ ಸೇರಿ ಒಟ್ಟಿಗೆ ಆತ್ಮಹತ್ಯೆ ಮಾಡಿದ್ರು. ನಾವೆಲ್ಲ ತುಮಕೂರಿನ ನಾಗರಿಕರು, ನಮಗೆ ಮರ್ತೋಗ್ಬಿಟ್ಟಿದೆ. ಇದೇ ಸದಾಶಿವನಗರದಲ್ಲಿ ಏನ್ ಕಾರಣ? ಮದುವೆಯಿಂದ ಬಂದಂತ ವಲಸೆ ಕಾರ್ಮಿಕ ಏನೇನೋ ಕಷ್ಟಪಟ್ಟ, ಭಕ್ತರಿಗೆ 2 ಕಡೆ ಕಬಾಬ್ ಅಂಗಡಿ ಇಟ್ಟ, ಬಂಡವಾಳ ದುಡ್ಡಿಲ್ಲ, ಮೀಟರ್ ಬಡ್ಡಿ ದುಡ್ಡು ತಗೊಂಡ, ಮೀಟರ್ ಬಡ್ಡಿ ದುಡ್ಡು ತಗೊಂಡು ದುಡ್ಡು ಕಟ್ಟಕ್ಕಾಗಲಾರ್ದನೆ ಈ ವ್ಯವಸ್ಥೆ ನಾವೆಷ್ಟೇ ಕಷ್ಟಪಟ್ಟರು ನನಗೆ ಬದುಕಿ ಬಿಡ್ತಾ ಇಲ್ಲ, ಸ್ವಾಮಿ ಗೃಹ ಸಚಿವರೇ ಇಡೀ ಮೀಟರ್ ಬಡ್ಡಿಯನ್ನ ಕಿತ್ತಾಕ್ಬಿಡಿ, ತುಮಕೂರಲ್ಲಿ ಯುದ್ಧ ಮಾಡಿ ನಮ್ಮಂತವ್ರು ಬದುಕ ದಾರಿ ಮಾಡಿ ಅಂತ ಹೇಳಿ ಕೇಳಿ ವಿಡಿಯೋ ಮಾಡಿ ಸತ್ತ ಎಷ್ಟು ದಿನ ಆಯ್ತು? ಹೆಚ್ಚು ಕಡಿಮೆ 7-8 ತಿಂಗಳ ಕಾಲ ಆಯ್ತು. ತುಮಕೂರಲ್ಲಿ ಮೀಟರ್ ಬಡ್ಡಿಯನ್ನು ನಿಲ್ಸಕ್ ಆಗಿದೆಯಾ? ಸರ್ಕಾರ ನಡೆಸ್ತಿರೋರಿಗೆ ಆಗಿದೆಯಾ? ಹಣ ಅಲ್ಲಿ ತರಕಾರಿ ಮಾಡೋರಿಗೆ 800 ರೂಪಾಯಿ ಬೆಳಿಗ್ಗೆ ಇಸ್ಕೊಂಡು ಸಂಜೆ 1500 ರೂಪಾಯಿ ಕೊಡೋದು. ಯಾವ ಪ್ರಮಾಣದಲ್ಲಿ ಬಡ್ಡಿ ಇದೆ ಅಂದ್ರೆ, ಹಂಗಾಗಿ ಪೊಲೀಸರು, ಆಡಳಿತ ವ್ಯವಸ್ಥೆ ಜನರ ಪ್ರಶ್ನೆಗಳನ್ನ ಮುಂದೆ ತಂದಾಗ ಅದು ಸದೆ ಪಡೆಯೋದಲ್ಲ ನಿಮ್ಮ ಕೆಲಸ. ಈ ಜನರ ಪ್ರಶ್ನೆಗಳನ್ನ ಇತ್ಯರ್ಥಪಡಿಸುವಂಥದ್ದು ಸಂವಿಧಾನಿಕವಾದಂತಹ ನಿಮ್ಮ ಕರ್ತವ್ಯ ಅನ್ನುವಂಥದ್ದನ್ನ ನಾನು ಜಿಲ್ಲಾಡಳಿತಕ್ಕೆ ಬಹಳ ವಿನಮ್ರವಾಗಿ ನೆನಪಿಸ್ತಾ ಆ ಸುತ್ತೋಲೆ ವಾಪಸ್ ಆಗ್ಬೇಕು. ಜಿಲ್ಲಾಧಿಕಾರಿಗಳು ಹೊರಡಿಸುವಂತ ಸುತ್ತೋಲೆ ವಾಪಸ್ ಆಗ್ಬೇಕು. ಇಲ್ಲ ಅಂದ್ರೆ ನೀವು ಅನ್ಯಾಯ ಆದ್ರೆ, ನೀವು ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಯಾಯ ಮಾಡಿರೋ ಅಧಿಕಾರಿಗೆ ಅರ್ಜಿ ಕೊಟ್ಟು, ಪೊಲೀಸರಿಗೆ ಅರ್ಜಿ ಕೊಟ್ಟು ಮುಂದೆ ಬಂದು ಪ್ರತಿಭಟನೆ ಮಾಡತಕ್ಕ ಅನ್ಯಾಯ ಮಾಡೋನು ಅನ್ಯಾಯಗಳನ್ನು ತಡೀರಿ. ಅದು ನಿಮ್ಮ ಮೇ 20ರಂದು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳ, ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಅಖಿಲ ಭಾರತ ಮುಷ್ಕರ ನಡೆಯಲಿಕ್ಕಿದೆ. ಅದರ ತಯಾರಿಯ ಭಾಗವಾಗಿ ಸಮಾವೇಶ ನಡೆದಿರುತ್ತದೆ. ಕಾರ್ಮಿಕರ ಮೇಲೆ ಬೃಹತ್ತಾದಂತಹ ಅವರ ಹಕ್ಕುಗಳ ಮೇಲೆ ನಡೆಯುವಂತಹ ದಾಳಿ ಏನಿದೆ ಅದರ ವಿರುದ್ಧ ಸಮಾವೇಶ ತೀರ್ಮಾನವನ್ನು ಮಾಡಿದೆ. ಸಂಪೂರ್ಣವಾಗಿ ಮಾಲೀಕರ ಪರವಾಗಿ ಕಾರ್ಮಿಕ ಕಾನೂನುಗಳನ್ನು ಬದಲಿಸುವ, ಕಾರ್ಮಿಕರ ಮೂಲಭೂತ ಹಕ್ಕುಗಳು, ಉದ್ಯೋಗದ ಹಕ್ಕು, ಅವರ ವೇತನದ ಹಕ್ಕು ಮತ್ತು ನಿವೃತ್ತಿ ನಂತರ ಸಿಕ್ಕುವಂತಹ ಭವಿಷ್ಯದ ಹಕ್ಕುಗಳು ಎಲ್ಲವನ್ನು ಕೂಡ ಬುಡಮೇಲು ಮಾಡುವಂತಹ ಈ ಸಂಹಿತೆಗಳನ್ನು ಜಾರಿಗೆ ತರಬಾರದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕಾನೂನುಗಳೇನಾದ್ರು ಜಾರಿಗೆ ಬಂದರೆ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಗೆ, ಒಟ್ಟು ದೇಶದ ಅಭಿವೃದ್ಧಿಗೇ ಧಕ್ಕೆಯಾಗಲಿಕ್ಕಿದೆ. ಹಾಗಾಗಿ ನಿರಂತರ ಸ್ವರೂಪದ ಕೆಲಸಗಳನ್ನು ಹೆಚ್ಚು ಮಾಡಲಿಕ್ಕೆ ಕಡೆಗೆ ಗಮನ ಕೊಡಬೇಕು. ಆನ್ ಜಾಬ್ ಟ್ರೈನಿಗಳು, ಫಿಕ್ಸಡ್ ಟರ್ಮ್ ಟ್ರೈನಿಗಳು, ಈ ರೀತಿಯೊಳಗೆ ಒಂದು ನಿಗದಿತ ಅವಧಿಯೊಳಗೆ ಆಗುವಂತಹ ಉದ್ಯೋಗದ ಸೃಷ್ಟಿಯಿಂದಾಗಿ ಈ ದೇಶದ ಅಭಿವೃದ್ಧಿಗೆ ಪೂರಕವಾಗೋದಿಲ್ಲ ಅದು. ಹಾಗಾಗಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನಮ್ಮ ಕಾರ್ಮಿಕ ಸಂಘಟನೆಗಳು ತೀರ್ಮಾನ ಮಾಡಿ ಮೇ 20ರ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು.